ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನಮಸ್ಕಾರ. ಸೊ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಳ್ತೀನಿ. ಸೊ ಸುಮಾರು ಜನ ಕಮೆಂಟ್ ಸೆಕ್ಷನಲ್ಲಿ ಹಾಕಿದ್ರಿ ಬೈಕ್ ರಿವ್ಯೂ ಮಾಡಿ, ಅಮೌಂಟ್ ಎಷ್ಟಾಯಿತು ಏನು ಅಂತೆಲ್ಲ ಕೇಳ್ತಾ ಇದ್ರಿ. ಸೊ ಅದ್ರ ಬಗ್ಗೆ ಹೇಳೋಕ್ಕೆ ಅಂತಲೇ ಈ ವಿಡಿಯೋ ಮಾಡ್ತಾ ಇರೋದು. ಮೊದಲನೇದಾಗಿ ಎಲ್ಲರಿಗೂ ಕೂಡ ತುಂಬ ತುಂಬ ಥ್ಯಾಂಕ್ಸ್. ಪರವಾಗಿಲ್ಲ, ಸ್ವಲ್ಪ ಸಪೋರ್ಟ್ ಮಾಡ್ತಾ ಇದ್ದೀರಾ. ಹೀಗೆ ಇರಲಿ ನಿಮ್ಮ ಸಪೋರ್ಟ್ ಕೂಡ. ನಾನು ತುಂಬ ಖುಷಿ ಪಡ್ತಾ ಇದ್ದೀನಿ ನಿಮ್ಮ ಸಪೋರ್ಟ್ಗೆ. ಆ್ಯಕ್ಚುಲಿ ಬೈಕ್ ತೊಗೊಂಡಿದ್ದ ಮೊದಲನೇ ದಿನದ್ದು ಒಂದು ವಿಡಿಯೋ ಹಾಕಿದ್ದೆ. ಆಲ್ಮೋಸ್ಟ್ ಆಲ್ ಒಂದು 20K ವ್ಯೂ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಅದು ಇನ್ಸ್ಟಾಗ್ರಾಮಲ್ಲಿ ಆಗಿದೆ. ತುಂಬ ತುಂಬ ಥ್ಯಾಂಕ್ಸ್ ಎಲ್ಲರಿಗೂ. ವ್ಯೂ ಮಾಡಿ ಕಮೆಂಟ್ ಮಾಡಿರೋರಿಗೆ, ಕಂಗ್ರಾಟ್ಸ್ ಹೇಳಿರೋರಿಗೂ ಕೂಡ ತುಂಬ ತುಂಬ ಧನ್ಯವಾದಗಳು. ಫ್ರೆಂಡ್ಸ್, ಆ್ಯಕ್ಚುಲಿ ಸುಮಾರು ಜನ ಕೇಳ್ತಾ ಇದ್ರಿ ಕಮೆಂಟ್ ಸೆಕ್ಷನಲ್ಲಿ ಬೈಕ್ದು ಕಾಸ್ಟ್ ಎಷ್ಟಾಯಿತು, ಆಮೇಲೆ ಬೈಕ್ ರಿವ್ಯೂ ಮಾಡಿ ಅಂತ. ಮೊದಲನೇದಾಗಿ ಕಾಸ್ಟ್ ಬಗ್ಗೆ ಹೇಳ್ಬಿಡ್ತೀನಿ ನಿಮಗೆ. 3,45,000 ಎಕ್ಸ್ ಶೋರೂಮ್ ಪ್ರೈಸು. 1 lakh ಏನಕ್ಕೆ ಎಕ್ಸ್ಟ್ರಾ ಬೀಳುತ್ತೆ ಅಂತಂದರೆ, ನಮಗೆ ಆರ್ ಟಿ ಒ ಚಾರ್ಜಸ್ ಏನಿದೆ ಟೋಟಲ್ ಆಗಿ ಬಂದು 77,000 ರುಪೀಸ್ ಬೀಳುತ್ತೆ ಅದಕ್ಕೇನೆ. ಇನ್ನು ನೆಕ್ಸ್ಟು ಇನ್ಶೂರೆನ್ಸು ಅದೊಂದು 25,000ವರೆಗೂ ಆಗುತ್ತೆ. ಸೊ ನಿಮ್ಗೆ ಅಲ್ಲೇ ಆಲ್ಮೋಸ್ಟ್ ಆಲ್ ಅಮೌಂಟ್ ಆಗೋಯ್ತು. ಸೊ ಹಾಗಾಗಿ ನಮಗೆ ಬೈಕ್ ಕಾಸ್ಟ್ ಬಿದ್ದಿದ್ದು 4,51,000. ಸೊ ನಾನು ಈ ಬೈಕ್ನೇ ಚೂಸ್ ಮಾಡೋದಕ್ಕೆ ಮೇಜರ್ ರೀಸನ್ನು ಈ ಕಲರು ನನಗೆ ತುಂಬ ಅಟ್ರಾಕ್ಟಿವ್ ಮಾಡಿಬಿಡ್ತು. ಅದು ಏನಕ್ಕೆ ಅಂತ ನನಗೂ ರೀಸನ್ ಗೊತ್ತಿಲ್ಲ. ಕೆಲವೊಂದೊಂದಕ್ಕೆ ನಾವು ರೀಸನ್ ಹುಡ್ಕೋಕ್ಕಾಗೋದಿಲ್ಲ, ಹಾಗಾಗಿ. ಆಮೇಲೆ ಈ 390cc ಯಾಕೆ ತೊಗೊಂಡೆ ಅಂದರೆ, ನಂದು ಆ್ಯಕ್ಚುಲಿ ಡಾಮಿನರ್ ಇದ್ದಿದ್ದು. ಸುಮಾರು ಜನಕ್ಕೆ ಗೊತ್ತಿರ್ಬೋದು, ನನ್ನ ಹಳೆ ವೀಡಿಯೋಗಳು ಯಾರು ನೋಡಿದರೆ, ಅಕಸ್ಮಾತ್ ಇನ್ಸ್ಟಾಗ್ರಾಮ್ ಇಲ್ಲ ಯೂಟ್ಯೂಬ್ ನಂದು ಏನಾದ್ರು ಚೆಕ್ ಮಾಡಿದರೆ ಗೊತ್ತಿರುತ್ತೆ. ನಾನು ಯೂಸ್ ಮಾಡ್ತಾ ಇದ್ದಿದ್ದು ಡಾಮಿನರ್ 400cc. ಅದು 373cc ಇದ್ದಿದ್ದು. ಇವಾಗ ನಾನು 350 ತೊಗೋಬೋದಾಗಿತ್ತು, ಬಟ್ ನನಗೆ ಯಾಕೋ ಬಿಲೋ ರೇಟಿಂಗ್ ಹೋಗೋದಕ್ಕೆ ಇಷ್ಟ ಆಗಲಿಲ್ಲ. ಸೊ ನೆಕ್ಸ್ಟು ಹೋದರೆ ಐ ಲೆವೆಲ್ಗೆ ಹೋಗೋಣ ಅಂತ ನಾನೇನು ಮಾಡಿದೆ, ಸೊ 400cc ನೋಡೋಣ ಅಂದ್ಬಿಟ್ಟು 398cc. ಟೋಟಲ್ ಆಗಿ ಈ ಬೈಕ್ ನಮಗೆ ಸಿಗೋದು 398cc. ಸೊ ಹಾಗಾಗಿ ಇದನ್ನೇ ನಾನು ಪಿಕ್ ಮಾಡಿದೆ. ಆಮೇಲೆ ಇಲ್ಲಿ ಆರ್ ಅಂತ ಏನು ಕೊಟ್ಟಿದ್ದಾರಲ್ವ, ಈ ಆರ್ ಅನ್ನೋದು ನನಗೆ ಯಾಕೋ ಕಲರಿಂಗ್ ಏನಿದೆ ಅದು ಒಂದು ಸ್ವಲ್ಪ ಪೂರ್ತಿ ಅಟ್ರಾಕ್ಟಿವ್ ಆಗೇ ಇದೆ. ಆಲ್ಮೋಸ್ಟ್ ಆಲ್ ನಾವು ರೋಡಲ್ಲಿ ಹೋಗ್ತಾ ಇದ್ರೆ ಬೈಕು ಔಟ್ಲುಕ್ಕಿಂದ ನೀವು ನೋಡಿದ್ರೆ ಒಂಥರ ಬೇರೆ ಲೆವೆಲಲ್ಲೇ ಕಾಣುತ್ತೆ. ಇನ್ನು ಮೇಜರ್ ಆಗಿ ನನಗೆ ಈ ಬೈಕ್ ತುಂಬ ಅಟ್ರಾಕ್ಟಿವ್ ಫೀಲ್ ಮಾಡಿಸಿದ್ದು ಹೆಡ್ಲೈಟ್ ಡಿಸೈನ್. ಈ ಹೆಡ್ಲೈಟ್ ಡಿಸೈನ್ ಏನಿದೆ ನೀವು ನೋಡ್ತಾ ಇರ್ಬೋದು. ಈ ಹೆಡ್ಲೈಟ್ ಡಿಸೈನು ಇದೊಂಥರ ಒಂದು ಮಾಸ್ಕ್ ಲೆವೆಲು ಬೇರೆ ಲೆವೆಲಲ್ಲೇ ಇದೆ. ಸುಮಾರು ಜನಕ್ಕೆ ತುಂಬ ಇಷ್ಟ ಆಗೋದು KTM ಈ ಹೆಡ್ಲೈಟ್ ಡಿಸೈನಿಂದಾನೆ. ಈ ಹೊಸ ವರ್ಷನಲ್ಲಿ ಈ ಹೆಡ್ಲೈಟ್ ಡಿಸೈನಿಂದಾನೆ ಈ ಗಾಡಿ ತುಂಬ ಜನಕ್ಕೆ ಲೈಕ್ ಆಗುತ್ತೆ. ಇನ್ನು ಎರಡನೇದು ಬಂದು ಸಿಟ್ಟಿಂಗ್ ಪೋಸ್ಚರ್. ನಾವೇನು ಕುತ್ಕೊಳ್ತೀವಲ್ಲ ಗಾಡಿ ಮೇಲೆ, ಈ ಸಿಟ್ಟಿಂಗ್ ಪೋಸ್ಚರ್ ಏನಿದೆ ಆಲ್ಮೋಸ್ಟ್ ಆಲ್ 5.5 5.4 ಇರೋರ್ಗೂ ಕೂಡ ಆರಾಮಾಗಿ ಗಾಡಿ ಮೇಲೆ ಕುತ್ಕೋಬೋದು. ಯಾಕೆ ಅಂದರೆ ನಾನು 5.6 ಇದ್ದೀನಿ ನೋಡಿ. ನಾನು ಇವಾಗ ಆರಾಮಾಗಿ ಕುತ್ಕೊಂಡ್ರು ಕಾಲು ಪೂರ್ತಿ ನೆಲಕ್ಕೆ ಹತ್ತಿದೆ. ಇದರಲ್ಲಿ ಮೇಜರ್ ಆಗಿ ಸೀಟ್ ಹೈಟ್ ಬಂದು 800 mm ಅಷ್ಟೇ ಇರೋದು. ಕೆಳಗೆ ಕ್ಲಿಯರೆನ್ಸ್ ಬಂದು 183 mm ಇದೆ. ಸೊ ನಿಮ್ಗೆ ಯಾವುದೇ ಹಂಸಲ್ ಕೂಡ ಗಾಡಿ ಟಚ್ ಆಗಲ್ಲ. ಸೀಟ್ ಹೈಟ್ ಕೂಡ ತುಂಬ ಕಡಿಮೆ ಇದೆ. ಸೊ ಇದರಿಂದಾಗಿ ಈ ಬೈಕು 5.4 ಇರೋರು ಕೂಡ ಆರಾಮಾಗಿ ಓಡಿಸ್ಬೋದು, ಯಾವುದೇ ರೀತಿ ತೊಂದರೆ ಇರೋದಿಲ್ಲ. ಗಾಡಿ ಬ್ಯಾಲೆನ್ಸಿಂಗ್ ಮಾತ್ರ ಅಲ್ಟಿಮೇಟ್ ಆಗಿದೆ ನೋಡಿ. ಇದೇನು ಇದೆ ಸಿಟ್ಟಿಂಗ್ ಪೋಸ್ಚರು, ಈ ಸಿಟ್ಟಿಂಗ್ ಪೋಸ್ಚರ್ ಮಾತ್ರ ಒಂದು ಲೆವೆಲ್ಗೆ ಬೆಂಕಿ ಅಂತಲೇ ಹೇಳ್ತೀನಿ ನಾನು. ಏನಕ್ಕೆ ಅಂತಂದರೆ, ನೀವು ಇವಾಗ ಹೈವೇನಲ್ಲಿ ರೈಡ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ. ಅಕಸ್ಮಾತ್ ನಿಮಗೆ ಅಗ್ರೆಸಿವ್ ಆಗಿ ಓಡಿಸ್ತಾ ಇದ್ದೀರಾ ಅಂದರೆ ಪಟ್ಟಂತ ನೀವು ಟಕ್ಕಿನಾದರೂ ಕೂಡ ನಿಮ್ಗೆ ಅಷ್ಟು ಏರ್ ಬ್ಲಾಸ್ಟ್ ಆಗಲ್ಲ. ಏನಕ್ಕೆ ಅಂತಂದರೆ ಇಲ್ಲಿ ಹೊಡೆಯೋ ಏರ್ ನಿಮಗೆ ಎದ್ಬಿಡುತ್ತೆ ಮೇಲೆ. ಇನ್ನೊಂದು, ನೀವು ಸ್ವಲ್ಪ ಟಕ್ಕಿನಾದಾಗ ನಿಮಗೆ ಏರ್ ಬ್ಲಾಸ್ಟ್ ಇಲ್ಲಿ ಹೊಡೆದು ಹಿಂಗೆ ಹೋಗ್ಬಿಡುತ್ತೆ. ಈ ಏನಿದೆ ಇದು ಡಿಸೈನು, ಏರ್ ಬ್ಲಾಸ್ಟು ಈ ಲೆವೆಲ್ ಹೋಗ್ತಾ ಇರುತ್ತೆ, ಈ ಮೂಮೆಂಟ್ ಹೋಗ್ತಾ ಇರುತ್ತೆ. ಸೊ ಇನ್ನೊಂದು, ನಿಮಗೆ ಏರ್ ಬ್ಲಾಸ್ಟ್ ಅಷ್ಟಾಗಿ ಹೊಡೆಯೋದಿಲ್ಲ. ಕೆಲವೊಂದು ಡಾಮಿನರಲ್ಲಿ ನೀವು ನೋಡಿದ್ರೆ ಅಂದರೆ ವೈಸರೇ ದೊಡ್ಡದಾಗಿದೆ. ಸೊ ಏರ್ ಬ್ಲಾಸ್ಟ್ ನಿಮಗೆ ಆಗೋದಕ್ಕೆ ಚಾನ್ಸ್ ಇಲ್ಲ. ಇದರಲ್ಲಿ ಏರ್ ಬ್ಲಾಸ್ಟೇ ಆಗಲ್ಲ ಅಂತಲ್ಲ, ಏರ್ ಬ್ಲಾಸ್ಟ್ ಆಗುತ್ತೆ, ಬಟ್ ತುಂಬ ಕಡಿಮೆ. ನೀವೊಂದು ಆಲ್ಮೋಸ್ಟ್ 160 170 ಹೊಡಿತಾ ಇದ್ದೀರಾ ಅಂದರೆ ನಿಮಗೆ ಮ್ಯಾಕ್ಸಿಮಮ್ ಒಂದು 40% ಏರ್ ಬ್ಲಾಸ್ಟ್ ಹೊಡೆಯುತ್ತೆ. ಈ ಲೆವೆಲ್ ಹೊಡಿತಾ ಇದ್ದೀರಾ ಅಂದರೆ ನಿಮಗೆ ಸ್ವಲ್ಪ ಫೋರ್ಸ್ ಲೆವೆಲ್ ಇದ್ದೇ ಇರುತ್ತೆ. ಅದೊಂದು ಸ್ವಲ್ಪ ಡಿಸ್ಅಡ್ವಾಂಟೇಜು. ಒಂದು ಶಾರ್ಟ್ ವೈಸರ್ ಅಂತ ಕೊಟ್ಟಿದ್ರೆ, ಇದಕ್ಕೆ ಒಂದು ನಾರ್ಮಲ್ ಡಿಸೈನ್ ಶಾರ್ಟ್ ವೈಸರ್ ಅಂತ ಕೊಟ್ಬಿಟ್ಟಿದ್ರೆ ಗಾಡಿನಲ್ಲಿ ಮೈನಸ್ ಪಾಯಿಂಟೇ ಇರ್ತಾ ಇರಲಿಲ್ಲ. ಇವಾಗಲೂ ಕೂಡ ನನಗೆ ಮೈನಸ್ ಅಂತ ಏನೂ ಅನ್ನಿಸ್ತಾ ಇಲ್ಲ, ಬಟ್ ಒಂದು ಶಾರ್ಟ್ ವೈಸರ್ ಒಂದು ಇರಬೇಕಾಗಿತ್ತು. ಅದು ನನ್ನ ಲೆಕ್ಕದ ಪ್ರಕಾರ. ಸೊ ನಿಮಗೇನು ಅನ್ನಿಸ್ತು ಅನ್ನೋದು ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೇಕೆಡ್ ಬೈಕಿಗೆ ವೈಸರ್ ಬರೋದಿಲ್ಲ, ಬಟ್ ಇದಕ್ಕೆ ಇದ್ದಿದ್ರೆ ಚೆನ್ನಾಗಿರೋದು ಅನ್ನೋ ನನ್ನ ಫೀಲಿಂಗ್ ಅಷ್ಟೇ.